ಗಾಯ್ಸ್ ಈ ಲುಕ್ಕಲ್ಲಿ ನೋಡಿ ಗೊತ್ತಾಗಿರ್ತದೆ ಏನು ಎತ್ತ ಅಂತ. ನೀನಂಗೆ ಹಿಂಗೆ ಬಚ್ಚಿ ಕಿತ್ತುಕೊಂಡಿಗೆ ನಾನು ಫೋಟೋ ತಗೋಣ ಅಂತ ಬಂದೆ. ನಿಂದೇನು ಕೆಲಸ? ನೀನಂಗೆ ಹಿಂಗೆ ರೆಡಿ ಆಗಿದ್ದೀನಿ, ಚೆನ್ನಾಗಿ ರೆಡಿ ಆಗಬೇಕಲ್ವಾ? ನಾನು ಹಂಗಿದ್ರು ಏನು ಸಮಾಚಾರ? ಹೆಂಗೆ ರೆಡಿ ಮಾಡಿದ್ವಿ ಮಗಳನ್ನ? ಅನ್ಕೋ ಗಾಯ್ಸ್ ಗೊತ್ತಾಗಿರ್ತದೆ ಅಷ್ಟೇ, ಇನ್ನೇನಿಲ್ಲ. ಸಂಜೆ ಹೇಳ್ತೀನಿ, ಎಕ್ಸಾಮ್ ಬರೋಕೆ ಹೋಗ್ಬೇಕು ಇವಾಗ ನನಗೆ. ಆಲ್ ದ ಬೆಸ್ಟ್. ಚೆನ್ನಾಗಿ ರೆಡಿ ಆಗಿದ್ದಿ. ಇದೆಲ್ಲ ಸೀರೆ ಮಾತ್ರ ಅವಳದು, ಡಿಸೈನ್ ಎಲ್ಲ ನಂದೇನೆ. ನಾನು ಮತ್ತೆ ನಾನು ಇನ್ನೊಬ್ರು ಪ್ಲಾನ್ ಮಾಡ್ಬಿಟ್ಟು ಇದೆಲ್ಲ ಮೇಕಪ್ ಅದು ಇದೆಲ್ಲ ತಾಂಬಂದು ಈ ಥರ ರೆಡಿ ಮಾಡಿ ಇಕ್ಕಿದ್ದೀನಿ. ನಾನೇನು ರೆಡಿ ಮಾಡಿಲ್ಲ, ಹೇಳಿದ್ದೀನಿ ಹಿಂಗೆ ಅಂತ ಮಾಡೋದು ಹೇಳಿದ್ದೀನಿ ಅಷ್ಟೇ. ನಾನು ಎಕ್ಸಾಮ್ ಬರೋಕೆ ಹೋಗಬೇಕು. ಟೈಮ್ 12 ಗಂಟೆ 1 ನಿಮಿಷ. 12 ಮನೆಗೆ ಬಿಡ್ತೀನಿ. 2 ಗಂಟೆಗೆ ಎಕ್ಸಾಮ್ ಇರೋದು ಅಷ್ಟೇ ಗಾಯ್ಸ್. ಅದೆಲ್ಲ ನಡೀಲಿ. ಆಮೇಲೆ ಏನಾಗ್ತದೆ ಎತ್ತೈತದ ಅಂತ ಸಂಜೆ ಬಂದು ಅಪ್ಡೇಟ್ ಕೊಡ್ತೀನಿ. ಅದಕ್ಕೆ ವಿಡಿಯೋ ಕೊನೆವರೆಗೂ ನೋಡ್ತಾಯಿರಿ, ಯಾರು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಈ ವಿಡಿಯೋಗೆ ಎಲ್ಲರ ಕಡೆಯಿಂದ ಸ್ವಾಗತ. ಮತ್ತೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಸ್ವಾಗತ ಅಲ್ಲ, ಧನ್ಯವಾದಗಳು ಎಲ್ಲರಿಗೂ. ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ? ಹೆಂಗ್ ಗೆಳತಿ ಮಾಡಿದ್ದೀರಾ? ನೋಡಿ ನನ್ನ ತಂಗಿ ಹೆಂಗ್ ಕಾಣ್ತಾಳೆ ಇವತ್ತು. ಅಬ್ಬಬ್ಬಬ್ಬ ಕೂದಲು ಕಟ್ ಮಾಡ್ಸಕ್ಕೆ ಲಕ್ಷ್ಮಮ್ಮ ಸರಸ್ವತಮ್ಮ ಕೂದಲು ಕುಂಡಿ ಹೊಡಿಬಾರ್ದು, ಒಂಚೂರು ಕಮ್ಮಿ, ಒಂಚೂರು ತುಂಡೇ ಇರಬೇಕು, ಸರಿನಾ? ನಾನು ಹೇಳಿದೆಲ್ಲ ಗೊತ್ತಾಯ್ತಾ ಬಿಹೇವಿಯರ್ ಹೆಂಗಿರ್ಬೇಕು ಅಂತ? ನಾನೇ ನಿಂಗೇನು ಹೇಳ್ಕೊಡ್ಬೇಕಾಗಿಲ್ಲ ತಾನೆ, ಸರಿನಾ? ಬರ್ಲಾ ಎಕ್ಸಾಮು? ಹೇಳು ಬರ್ಬಾ ಅಂತ. ನೀನು ಲಕ್ಷ್ಮಿನ ಸರಸ್ವತಿನ ಕಡೆ ನೀನು ನೋಡ್ದಂಗೆ ಆಗ್ತದೆ. ಬಾಯ್ ಬರ್ಲಾ? ಬಾಯ್. ದೃಷ್ಟಿ ತೆಗಿಲ್ಲ ಇರೋ ತೆಗಿತೀನಿ, ಫೋನ್ ಇಕ್ಕಿ ಕಗಡಿಕೆ. ಅಬ್ಬಬ್ಬಬ್ಬ ನ್ಯೂಸ್ ತೆಗಿಯಮ್ಮ. ನಾನು ತೆಗಿಕಲ್ಲ, ಲಟ ಅಂದ್ಬಿಟ್ಟು ನೀನು ತೆಗಿ. ನೀನು ತೆಗಿ. ಬತ್ತ ತೆಗಿಯಮ್ಮ ನೋಡೋಣ. ಒಂದೇನಾ? ಟಾಟಾ ಬಾಯ್ ಬಾಯ್. ಬರ್ತೀನಿ, ಬರ್ದಿ ಸಾಯಂಕಾಲ. ಆದ್ರೆ ಫೋನ್ ಮಾಡ್ರಿ, ಇಲ್ಲ ಅಂತಂದ್ರೆ ನಾನೇ ಅಪ್ಪ ಫೋನ್ ಮಾಡ್ತೀನಿ. ಚೆನ್ನಾಗಿ ಬರ್ಬೋತೀನಿ, ಸರಿನಾ? ವಸಂತ ವಸಂತ ಬ್ಯೂಟಿಫುಲ್ ವಸಂತ ಅಂತ ಹೇಳ್ತೀನಿ ನಾನು. ನನಗೆ ಅವ್ನ ಮಗಳು ಅಲ್ಲೇ ಮದುವೆ ಮಾಡಿ, ನಮ್ಮ ಮಗಳಾಗಿ ನನಗೆ ಮದುವೆ ಆಗಿನ, ನನ್ನ ಮಕ್ಕಳಾಗಿ ನಿನಗೆ ಮೊಮ್ಮಕ್ಕಳೇ ಆಗಿಲ್ಲ, ಅಲ್ಲಿ ಅಜ್ಜಿ ಹೇಳ್ತಾ ಇದ್ದೀನಿ ನೀನು. ಅಯ್ಯೋ ವಸಂತಿ, ಅಲ್ಲಿ ಇದ್ದಾಗ ವ್ಯಾಸ್ಲಿನ್ ಹಾಕೋಗಿ ತುಟಿಗೆಲ್ಲ ಹೆಂಗಾಗ ನೋಡು. ಆ ಮಕ್ಕಕ್ಕೆ ಕ್ರೀಮ್ ತಗೊಂಡು ಕೊಟ್ಟಿದ್ದೀನಿ, ಹಾಕೊಂಡು ಜಾಸ್ತಿ ಆಗ್ತದೆ ಅಂತೀಯ? ಬಿಡಮ್ಮ, ಹೆಂಗಿರೋ ನ್ಯಾಚುರಲ್ ಬಿಡಮ್ಮ ನೀನು. ಅಜ್ಜಿ ಒಂಚೂರು ಡೈಗಿ ಹೊಡ್ಕೋ. ಇನ್ನೇನು ಹೊಸ ಮನೆ ಬೇರೆ ಕಳಿಸ್ತಾ ಇದ್ದೀವಿ, ಗ್ರೂಪ್ ಪ್ರಶ್ನೆ ಮಾಡಬೇಕು. ನಿನಗೆ ಈ ಮೇಕಪ್ ಆರ್ಟಿಸ್ಟ್ ಕೇಳಿದ್ದೀನಿ, ಬುಕ್ ಮಾಡಿದ್ದೀನಿ. ನಂಗೆ ಯಾವ ಮೇಕಪ್ ಬೇಡ, ನಂಗೆ ಇರೋ ಚಂದನೆ ಸಾಕು. ಒಂದ್ಸಲಿ ಮಾಡ್ಕೊ. ಬರ್ತೀನಮ್ಮ ಸಂಜೆ, ಅದೆಲ್ಲ ನೋಡಿ ರೆಡಿ ಮಾಡಿರು. ನಾನು ಸಂಜೆ ಬರ್ತೀನಿ, ಮಾತಾಡೋಣ ಆಮೇಲೆ. ಅವಳಿಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಮೇಕಪ್ ಯಾಕೆ ಬಿಸ್ಕೆಟ್ ಕೊಟ್ಟೇನೆ, ಜ್ಯೂಸ್ ಕೊಟ್ಟೇನೆ. ಗಾಯ್ಸ್ ಎಕ್ಸಾಮ್ ಎಲ್ಲ ಬರ್ದು ಬಂದಿದ್ದಾಯ್ತು, ಸಖತ್ತಾಗೇನೆ. ಇವತ್ತು ಯಾವ ಸಬ್ಜೆಕ್ಟ್ ಇದ್ದಿದ್ದು ಎಕ್ಸಾಮ್? ನನಗೆ ಯಾವ ಸಬ್ಜೆಕ್ಟು? ಪರೀಕ್ಷೆ ಬರ್ಬಂದ ಚೆನ್ನಾಗಿ? ನಿಂಗೆ ಗೊತ್ತಾ ಹೆಂಗೆ ಬರ್ದೆ? ಚೆನ್ನಾಗಿ ಬರ್ನಾ? ಇವಾಗ ನೆಕ್ಸ್ಟು ಕತೆ ಏನಪ್ಪ ಅಂತಂದರೆ, ಬೆಳಗ್ಗೆ ಪಾರ್ಟ್ ಕಂಟಿನ್ಯೂಷನ್ ಏನೇನಾಯ್ತು ಕತೆ ಅಂತ ಏನೋ ಗೊತ್ತಿಲ್ಲ. ನಾನು ಕಾಲೇಜ್ಗೆ ಹೋಗ್ಬಿಟ್ಟೆ. ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ಬಿಟ್ಟು ಮನೆ ಜೊತೆ ಡಿಸ್ಕಷನ್ ಮಾಡೋಬ್ರಿ ಏನೇನಾಯ್ತು ಅಂತ. ಕೇಳ ನೀನೆ ಬೆಳಗ್ಗೆ ಏನಾಯ್ತು ಮ್ಯಾಟ್ರ್ ಅಂತ ಗೊತ್ತಾ ನಿಂಗೆ? ಗೊತ್ತಿಲ್ವಾ? ಏನು ಗೊತ್ತು ಹೇಳು, ಏನಂತ ಹೇಳು. ಗೊತ್ತಿಲ್ಲ ತಾನೇ? ಕಾಯ್ಸಿ ಇವಾಗ ನಾನು ತನ್ವಿ ಪ್ಲಾನ್ ಮಾಡಿ ತಾಯಕನ್ನು ಅಳಿಸ್ತೀವಿ. ಅದು ತನ್ವಿನ ಅಳಿಸೋದು ಇವಾಗ. ಅಳಿಸೋಣ? ರೆಡಿನಾ? ಬುತ್ತಿ ಏನಂತ ಹೇಳ್ತೀವಿ ತಾಯಕನ್ನು ಅಳಿಸೋಕೆ ಇವಾಗ? ಬಾರಿ ಹೇಳಿ, ನೀನೇ ವಾಟಕ್ಕಿದ್ದಿ. ಹಾಂ ಇದ್ದೇ ಬುದ್ಧಿ ಬರೋಳು ಬರೋಲ್ವಾ? ಯಾಕಿಲ್ಲ ಇದ್ದಿ ಕಣೆ ನೀನು. ನೀನಿದ್ದಿ ಆಟಕ್ಕೆ, ಬುದ್ಧಿ ಬರಬೇಡ ಆಟಕ್ಕೆ ಇವಾಗ. ಬರಲ್ವಾ? ಯಾಕೆ 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 ಹೆಂಗೆ ಬರಲ್ಲ? ಟ್ರೈನಿಂಗ್ ಸ್ಟಾರ್ಟ್. ನೆಕ್ಸ್ಟ್ ನನ್ನ ತಾಯಿ ಹೋದ್ರೆ ನಾನು ತನ್ವಿ ಮದ್ವೆ ಇದ್ದೀನಿ. ತನ್ವಿ ನಮ್ಮ ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ತಾಳೆ. ಅಲ್ವೇನೆ? ಮದುವೆ ಆದಿದ್ದೇನೆ ನಾನು. ನಾನು ಮದುವೆ ಆದಿ ಬೇಡ ತನ್ವಿ.
ನನ್ನ ಮದುವೆ ಆಯ್ತಿ ಏ ರಮ್ಮ ಸುಮ್ನಿರಮ್ಮ ತನ್ವಿ ಹೇಳೆ ತನ್ವಿ ನನ್ನ ಮದುವೆ ಆಯ್ತಿ ಹೇಳೆ ಅತಿ ಅತಿ ಆಗಲ್ವೋ ಅತಿ ಆಗಲ್ವೋ ಹೇಳೆ ಹಾ ಕೆರೆ ಸಮಾಚಾರ ಏಳು ನೋಡಿ ಬೆಳಗ್ಗೆ ಮದ್ವೆ ರೆಡಿ ಮಾಡ್ದ ಮಾಡಿದ್ದೆ ಅದು ತಿರ್ಗಾ ಹಳ್ಳೆಣ್ಣೆ ಮಾಡ್ಕೊಂಡು ಹೇಳಿ ಹೆಂಗಾಗೋಳು ನೋಡು ತಲೆಗೆ ಎಣ್ಣೆ ಹಾಕೋಣ ಬೇಡವಾ ಏನಾಯ್ತು ಕತೆ ಎಂತಾಯ್ತು ಎಂತ ಆಯ್ತು ಅಂದ್ರೆ ಕಾಲೇಜ್ ಮುಗಿಸ್ಕೊಂಡ್ ಬಂದೆ ಇನ್ನೇನು ಕಾಲೇಜ್ ಮುಗಿಸ್ಕೊಂಡ್ ಬಂದಲ್ಲ ಊಟ ಉಣ್ಣು ಅಲ್ಲೇನ್ ನಡೀತು ಅಂತ ಹೇಳ್ರಿ ಮಧ್ಯಾಹ್ನ ನನಗೆ ಏನು ನಡೀತದೆ ಮಧ್ಯಾಹ್ನ ಏನ್ ನಡೀತು ಹೇಳಲ್ವಾ ನೋಡ್ಕೊಂಡು ಹೋದ್ರು ನೋಡೋಣ ನಾನು ಅದೆಲ್ಲ ಏನು ಹೇಳಿಲ್ಲ ಬಿಡು ಸಾಕು ಬಾರವ ಸಾಕು ಅಲ್ಲಡಿ ಕೇಳು ಮಧ್ಯಾಹ್ನ ನೆನ್ನೆ ಹೇಳ್ದು ದನ ಮೇಸ್ಕೊಂಬಂದು ಅಲ್ಲಿ ಕರೆದು ನಿಜವಾಗ್ಲಿ ಇವಾಗ ನಾವು ಕಳ್ಸಿದ್ದೆ ಅವಳ ಅಲ್ಲಿ ದನ ಕಟ್ಟಲ್ವ ಅಂತಾಳೆ ನಾವು ಗಂಟು ಕರ್ಸಿದ್ವಲ್ಲ ಅದ್ರದ್ದೇನಾಯ್ತು ಹೇಳು ಏನಾಯ್ತು ನೋಡೋಣ ಇನ್ನ ಕಾದು ನೋಡುವವನೇ ಬುದ್ಧಿವಂತ ಗಾಯ್ಸ್ ಇದನ್ನ ನಾವೇ ಕರ್ಸಿದ್ದು ಪ್ಲಾನ್ ಮಾಡಿ ನಾನು ಇವ್ ಮನೆಯವ್ರದ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ ನಾನು ಐಡಿಯಾ ಮಾಡಿ ಒಂದಷ್ಟು ಪ್ರೊಫೈಲ್ಗಳನ್ನ ಹುಡುಕಿ ತೇಲಾಡಿ ಬಲ್ಗಾಡ್ಕೈ ಹುಡುಕಾಡಿ ಒಂದಿಬ್ರು ಮೂವರು ಸೇರಿ ಪ್ಲಾನ್ ಮಾಡಿ ಕರ್ಸಿದ್ದು ನಮ್ಮ ಅಪ್ಪ ಅಮ್ಮನ ಇನ್ವಾಲ್ವ್ಮೆಂಟ್ ಏನಿಲ್ಲ ಸುಮ್ಮನೆ ನಾನೇನು ಫೋರ್ಸ್ ಮಾಡಿಲ್ಲ ಅವ್ರ ಇಷ್ಟ ಬಂದಿದ್ದು ಇವಳನ್ನ ನಾನೇ 3 ದಿವಸ ಟೈಮ್ ಕೊಟ್ಟಿದ್ದೀನಿ ಇವಳಿಗೆ ಇವಳು ಡಿಸಿಷನ್ ಹೇಳಕ್ಕೆ ನಿನ್ನ ಡಿಸಿಷನು ನಿಮ್ಮ ಮಗಳ ಡಿಸಿಷನ್ ಏನೈತಿ ಅವ್ರಂತಾನೆ ನಮ್ದು ನಿಂದೇನಿರಲ್ವಾ ನೀವು ಸುಮ್ಮನೆ ಸೂತ್ರಧಾರಿ ಅಲ್ಲ ಏನೋ ಸೂತ್ರಧಾರಿನೋ ಪಾತ್ರಧಾರಿನೋ ಈ ಅಂತದ ಮಾಡಿಕಿದ್ದು ನೀನು ಹೆಂಗೆ ಆಡ್ತಾರೋ ಹಂಗೆ ಆಡೋದು ನೀವು ಡ್ಯಾಡಿ ನಾವು ನಾಲ್ಕು ಕಡೆ ಓಡಾಡಿ ನೋಡ್ಬೇಕು ಮಾಡಬೇಕು ಅರ್ಜೆಂಟ್ ಏನಿಲ್ಲ ತಾನೇ ಆಯಿತು ಅಂದರೆ ಮಾಡೋ ಕೆಪಾಸಿಟಿ ಆಯ್ತಾ ದೇವ್ರವನೇ ಸಪೋರ್ಟ್ ಅಲ್ಲ ಹೇಳಿದ್ ನೀನು ದೇವ್ರೇ ಸಪೋರ್ಟ್ ಕೊಡೋದು ದೇವ್ರು ಸಪೋರ್ಟ್ ಕೊಡ್ತಾರೆ ನೋಡ್ತಾನಪ್ಪ ನೀವು ಹಿಂಗೆ ಆಯ್ತು ಅಂದ್ರೆ ಮಾಡೋ ಕೆಪಾಸಿಟಿ ಆಯ್ತಾ ಏನೋ ನೋಡೋಣ ಇವಾಗ ನಾವು ಕರ್ಸಿದ್ವಲ್ಲ ನೀನು ಯಾವ ಹುಡುಕೊಂಡ್ ಬಂದಿದ್ದೆ ಇವಾಗ ನಾನು ಕರ್ಸಿದ್ದೀನಿ ಕಂಪೇರ್ ಮಾಡ್ರೆ ಯಾವ್ದು ಓಕೆ ಅನಿಸ್ತು ನಿನಗೆ ಇನ್ನೂ ನಾವು ಹೋಗಿ ನೋಡಿಲ್ವಲ್ಲ ಅಲ್ಲಿ ಇಲ್ಲ ನೋಡಿದ ಗೊತ್ತು ನಿನಗೆ ಇದು ಮಾಡಿದ ಪ್ರಕಾರ ಅನಾಲಿಸಿಸ್ ಪ್ರಕಾರ ಅವೆಲ್ಲ ಹೇಳಲ್ಲ ಟೈಮ್ ಬಂದಾಗ ಹೇಳ್ತೀನಿ ಗೈಸ್ ಅಷ್ಟೇನೆ ಅಪ್ಡೇಟ್ ಏನು ಕೊಡಲ್ಲ ಬಂದಿದ್ರು ಬರ್ತಾ ಇದ್ದಾರೆ ಓದ್ತಾ ಇದ್ದಾರೆ ದುಡ್ಗ ಅಂತ ಅವಶ್ಯಕತೆ ಏನಿಲ್ಲ ಬೇಜಾನ್ ಕೆಲಸ ಇನ್ನು ಅವೆಲ್ಲ ಹೇಳ್ಕೊಳಕ್ಕೆ ಹೋದ್ರೆ ಇವಾಗ ಜಾಸ್ತಿ ಮುಂದುವರಿಬಾರ್ದು ಇಷ್ಟೇ ವಿಚಾರ ಬರೋರು ಬರ್ತಾ ಇರಲಿ ಹೋಗೋರು ಹೋಗ್ತಾ ಇರಲಿ ಕೆಲ್ಸಕ್ಕೆ ಕಳ್ಸೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಮನೆಗಂತೂ ಇರ್ಸಲ್ಲ ಅವಾಗ ಒಂದು 2 ತಿಂಗಳು ಹೋಗಿದ್ಲು ಇಷ್ಟು ಸಾವಿರ ಕೊಡ್ತಾರೆ 27,000ನ ಅವರೇ ಅದೇನೋ ಕಟ್ಟಾಗಿ 21 ಅಂತ ಹೋಗಿದ್ಲು ಸೇರ್ಕೊಂಡಿದ್ಲು 18,000 2 ತಿಂಗಳು ಸಂಬಳ ತಗೊಂಬಂದ್ಲು ನನಗೆ ಇಷ್ಟ ಆಗಲಿಲ್ಲ ಕಳ್ಸೋದು 2 ತಿಂಗಳು ಮಾಡಿದ್ಲು ಇರಲಿ ಪರವಾಗಿಲ್ಲ ಅವಳು ಹೆಂಗಂತವಳು ಹಂಗೇನೆ ಅಷ್ಟೊಂದು ನೋಡ್ತಾರೆ ಮನೆಯಲ್ಲಿ ನೀನೇ ಹಿಂಗೆ ನೋಡ್ತಿ ಮಗಳನ್ನ ಕೆಲಸ ಕಳ್ಸೋಕೆ ಇಷ್ಟ ಅಲ್ವ ನಿನಗೆ ಗೈಸ್ ನಮ್ಮ ಅಪ್ಪಂಗೆ ಇಷ್ಟ ಇರಲಿಲ್ಲ ಗೈಸ್ ನಾನು ಇರೋವರೆಗೂ ನನ್ನ ಮಗಳು ಕೆಲಸ ಹೋಗ್ಬಾರ್ದು ಅಂತ ಬಿಡಿಸ್ಬಿಡ್ತು ಅವನಪ್ಪ ಹೇಗೆ ನಿಮ್ಮ ಮಗಳು ಕೆಲಸ ಮಾಡೋದು ಇಷ್ಟ ಅಲ್ವ ನಿನಗೆ ಬೇಡ ಯಾಕಪ್ಪ ಡ್ಯಾಡಿ ಮನೆಗೆ ಮಾಡಲಿ ಸಾಕು ಮನೆಗೆ ಮಾಡಲಿ ಅಂತ ಅನ್ನೋದಲ್ಲ ಇವತ್ತಿನ ಕಾಲ ಟೆಕ್ನಾಲಜಿ ಇಂಪ್ರೂವ್ ಆಗೋದು ನೀನು ಎಲ್ಲಿದ್ದಿನ್ನ ನಿನ್ನ ಮಗಳು ಮನೆಗಿರಲಿ ಅಂದ್ರೆ ಆಗ್ತದ ಇವತ್ತಿನ ಕಾಲ ಅವಳೇ ಓದ್ತೀನಿ ಅಂದ್ರು ಕಳ್ಸಲ್ಲ ನೀನು ಅವ್ರ ಮನೆಗೆ ಹೋದ್ಮೇಲೆ ಏನೋ ಮಾಡ್ಕೊಳ್ಳಿ ಅವ್ರ ಮನೆಗೆ ಹೋಗ್ಲಿ ಹೆಂಗ್ ಮಾಡಿಲ್ಲ ಇವಾಗ ನೀನು ಮನೆಯೊಳಗೆ ನಾನು ಇರೋದಕ್ಕೆ ದುಡ್ಡು ಸಾಕ್ತೀನಿ ನೀನು ಸಾಕ್ಬಿಡ್ತಿ ನೀನು ಫಸ್ಟು ಇಂಡಿಪೆಂಡೆಂಟ್ ಮಾಡ್ಬೇಕು ಮಗಳನ್ನ ಯಾಕಪ್ಪ ಇಂತ ನೀನು ಗಂಡ ದುಡ್ಡು ಸಾಕ್ತಾನಂತ ಇರತಕ್ಕ ಸಾಕೋದು ಮತ್ತೆ ಈಗ ಅಮ್ಮನ ಹೆಂಗೆ ಕೂಲಿ ಕಳಿಸಿವ ಮುಂಚೆ ಎಲ್ಲಿಗೆ ಕೂಲಿಗೆ ಕೂಲಿ ಕಳಿಸ್ತೀವಿ ನಿಮ್ಮನ್ನ ಇಷ್ಟುದ್ದ ಮಾಡಿ ಓದ್ಸಕ್ಕಾಗ್ಬಿಡೋದ ಗಾಯ್ಸ್ ನಾವು ಅಮ್ಮನ ಮಾತ್ರ ಅಲ್ಲ ಗಾಯ್ಸ್ ನಾನು ಹೋಗಿದ್ದೀನಿ ಅಮ್ಮನ ಜೊತೆ ಕೂಲಿ ಮಾಡೋಕ್ಕೆ ಏನು ನಾಚಿಕೆ ಇಲ್ಲ ಅಷ್ಟೇ ಈ ವಿಚಾರ ಗಾಯ್ಸ್ ಮದುವೆ ಆಯಿತು ಅಥೂ ಎಲ್ಲ ಓಕೆ ಅಂತಂದರೆ ನಮ್ದೇನಿಲ್ಲ ಫೋರ್ಸ್ ಮಾಡೋಂಥದ್ದು ಸುಮ್ಮನೆ ದಾರ ತೋರಿಸ್ತೀವಿ ಅಷ್ಟೇ ಹಿಂಗೆ ಐತೆ ಮ್ಯಾಟ್ರು ಅಂತ ಅವ್ರಿಗೆ ಬಿಟ್ಟಿದ್ದು ದೊಡ್ಡವ್ರು ಮಾತಾಡ್ಕತೆ ಆಡ್ಕೊಂಡು ತೋರ್ಸೋದು ನಮ್ಮ ವಿಚಾರ ಗೈಸ್ ನಾವು ಏನು ಅಣ್ಣನಾಗಿ ಏನು ಕರ್ತವ್ಯ ತಗೊಂಡು ಏನೇನೆಲ್ಲ ಮಾಡ್ಬೇಕು ಅಷ್ಟು ಮಾಡ್ತೀನಿ ಅದು ಬಿಟ್ಟಿದ್ದು ಇವ್ರಿಗೆ ನನಗಿನ್ನ ಜಾಸ್ತಿ ಇದು ಇರೋದು ಆಸಕ್ತಿ ಇರೋದು ಮಾಡಿ ಸೆಟ್ಲ್ ಮಾಡ್ಬೇಕು ಅನ್ನೋದು ಇವ್ರಿಗೇ ನಂದೇನಿಲ್ಲ 20,000 ದುಡ್ಡು ಜೀವನ ಮಾಡ್ತೀನಿ ಇವ್ರು ಚೆನ್ನಾಗಿರ್ಬೇಕು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಕಮಿಟ್ಮೆಂಟು ಅವು ಇವು ತಲೆ ಮೇಲೆ ಹಾಕೊಂಡು ಈ ಥರ ಏನು ಗೊತ್ತಾಗ್ದಿರೋ ಅಂತ ಮಂಗಪ್ಪನ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಅದ್ರ ಮಧ್ಯೆ ಒಂದು ಒಳ್ಳೆ ಸೆಟ್ಲ್ ಮಾಡ್ಬೇಕು ಅನ್ನೋದು ನನ್ನ ಕನಸು ಇವರೊಬ್ಬರು ಸೆಟ್ಲ್ ಮಾಡಿಬಿಟ್ರೆ ಅಷ್ಟೇ ಮುಗಿತೀನೇನಿಲ್ಲ ಅದಕ್ಕೆಲ್ಲ ನಮ್ಮ ಅಪ್ಪ ಇದೀನಿ ಅಂತದೆ ಏನಾಯ್ತು ಏನೋ ಗೊತ್ತಿಲ್ಲ ಗೈಸ್ ಅಷ್ಟೇನೆ ಸೂತ್ರಧಾರಿ ಪಾತ್ರಧಾರಿ ಮುಂದೆ ಇವಾಗ ಎಲ್ಲ ಸೆಟ್ ಆಗಿ ವರ್ಕ್ ಆಯ್ತು ಅಂತಂದ್ರೆ ನೀನ್ ಹೇಳವ ಸೂತ್ರಧಾರಿ ಎಲ್ಲ ಓಕೆ ಅಂತಂದ್ರೆ ಮುಂದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಅಷ್ಟೇ ಇದ್ರ ಬಗ್ಗೆ ಓದ್ತಾ ಇರ್ಲಿ ಇವತ್ತು ಬಂದವ್ರ ಕಡೆಯಿಂದ ಗ್ರೀನ್ ಸಿಗ್ನಲ್ ಐತೆ ನಮ್ಮ ಕಡೆಯಿಂದ ಗ್ರೀನ್ ಸಿಗ್ನಲ್ಗೆ ವೆಯ್ಟಿಂಗ್ ಅಂತ ಏನಿಲ್ಲ ನಮ್ಮ ಕಡೆಯಿಂದ ಹೋಗಿ ನೋಡ್ಕೊಂಬತ್ತಾರಂತೆ ಇವ್ರನ್ನ ಕಳಿಸ್ತೀನಿ ಬಿಟ್ಟಿದ್ದು ಮುಕ್ಕಿದ್ದೆಲ್ಲ ಮುಂದೆ ಹಂಗೆ ಎಫರ್ಟ್ ಕೊಡ್ತಾ ಇದ್ದೀವಿ ಓಕೆ ಆಯಿತು ಫಿಕ್ಸ್ ಆಯಿತು ಅಂದರೆ
ಏನು ಮುಚ್ಚುಮರೆ ಏನಿಲ್ಲ, ಡೈರೆಕ್ಟಾಗಿ ಕೊಡ್ತಾ ಇರ್ತೀವಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಡೈರೆಕ್ಟಾಗಿ ಎಲ್ಲ ಹೇಳ್ತಾ ಇರ್ತೀವಿ, ಡೈರೆಕ್ಟಾಗಿ ತೋರಿಸ್ತೀವಿ ಅಷ್ಟೇ. ಬೇರೆ ಕಂಪೇರ್ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಹೋಗಿ ಹುಡಿಕೊಂಡು ತಡ್ಕಾಡ್ಕೊಂಡು ಎಲ್ಲೆಲ್ಲೋ ಸುತ್ಕೊಂಬಂದಿದ್ರು. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಎಷ್ಟೋ ಏನೋ ಮಾಡಿ ಸರ್ಕಸ್ ಮಾಡಿ ನಾನು ಒಂದು ಐಡಿಯಾ ಹಾಕಿ ಯಾರ್ದೋ ಕರೆಸಿದ್ದೆ. ಅದೇನೋ ಬಂದಿದ್ದು ಬಿಟ್ಟಿತ್ತು ಅಂತದೆಲ್ಲ ಪರ್ಸ್ನಲ್ ನಡೀತು ಮನೇಲಿ ವಿಚಾರಗಳು. ಮುಂದೆ ಏನಾದರೂ ಇದ್ರೆ ಅಪ್ಡೇಟ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇವಾಗ ಅಡುಗೆ ಮಾಡ್ತಾಳೆ ನನ್ನ ತಂಗಿ ಮುಂಡ್ಬಿಟ್ಟು ಮನೆ ಕಾಣದೇನೆ. ಅದಕ್ಕೆ ಅದಾದಮೇಲೆ ನನ್ನ ತಂಗಿನ ಮುಗಿಸಾದ್ಮೇಲೆ ತನ್ವಿನ ಮದುವೆ ಆಗ್ತೀನಿ ನಾನು. ಯಾರು ತನ್ವಿನ ಮದುವೆ ಆಗಿದ್ದೀನಿ, ತನ್ವಿನ ಮದುವೆ ಆಗೋ ಅಂತ ಕಮೆಂಟ್ ಮಾಡಿದ್ರೆ ತನ್ವಿನ ಮದುವೆ ಆಗ್ತೀನಿ. ಆಚೆನೆ ಓಯ್ ಬಾಯ್. ಅದಕ್ಕೆ ಇಲ್ಲಿ ತನ್ವಿ ಬಾರ ತನ್ವಿ, ನಾನು ಲವ್ ಮಾಡ್ತಾ ಇದ್ದೀನಿ. ನನ್ನ ಪಾಪನ ನೀನು ಬಾಯ್ಲಿ. ಅದಕ್ಕೆ ಆಟ ಕೂರ್ಸ್ಬಿಟ್ಟು ಆಡ್ತೀನಿ ಬಾಯ್ಲಿ. ಇವಾಗ ಏನು ಗೊತ್ತಾ ಮ್ಯಾಟ್ರು, ತಾಯಿಗೂ ಮದುವೆ ಮಾಡ್ತಾ ಇದ್ದೀವಿ. ಇನ್ಮೇಲಿಂದ ನಮ್ಮ ಮನೆಗಿರಲ್ಲ ಅವಳು, ಬೇರೆಯವ್ರ ಮನೆಗೆ ಕಳಿಸ್ಬಿಡ್ತೀವಿ. ಏನು ಮಾಡೋಣ? ನೀನು ಹೋಗ್ತೀಯ ತಾಯಿಕೊಂದು ಜೊತೆಗೆ ಹೋಗ್ಬಿಡ್ತೀಯಾ? ಏನಕ್ಕೆ ಮದುವೆ ಮಾಡ್ತಾಯಿದ್ದೀವಿ ಹೇಳು? ತಾಯಿಗೂ ಮದುವೆ ಮಾಡೋಕೋ ಬೇಡವಾ? ಯಾಕೆ ಕೂಸ ಮಟ್ಟಿ ಆಟ ಆಡೋಕೆ ಯಾರು ಇಲ್ವ ನಿನ್ನ ಹತ್ರ? ಕುಂಟೆ ಬಿಲ್ಲಾಡೋಕ್ಕೆ ಇದ್ರುಗಳ ಬಗ್ಗೆ ಓಡಾಡ್ಕೊಂಡು ಏನೋ ಮಾಡಿ ಏನೋ ಒಂದು ಆತ ಕತೆಗೆ ಹೋಯ್ತಲ್ಲ ಮುಂದೆ ಜೀವನ. ದೇವ್ರು ನಡ್ಕೊಂಡು ಹೋಗ್ತಾ ಇರಲಿ. ಇದು ಬಿಟ್ಟು ನಾನೇನು ಹೇಳೋದಿಲ್ಲ. ಅದ್ರ ಮುಖಾಂತರ ನಮ್ಮ ಕಮಿಟ್ಮೆಂಟು, ನಮ್ಮ ಆಸೆಗಳೆಲ್ಲ ದೂರಕ್ಕೆ ಇಟ್ಬಿಟ್ಟಿದ್ದೀನಿ. ತಂಗಿ ಮದುವೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಗಾಡಿ ತಗೋಬೇಕು ಕೊಡ್ತೀನಿ ನಾನು ಮನೆಗೆ ಬೇಡ ಅಂತಂದೆ. 3 ಲಕ್ಷ ರೂಪಾಯಿಂದೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅನ್ನಿಸ್ಬಿಡ್ತು. ಅದ್ರ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಬರ್ತಾ ಅನಿಸ್ತಿಲ್ಲ. ಬಟ್ ಇವಾಗಿರೋ ಇದಕ್ಕೆ ಡೌನ್ ಪೇಮೆಂಟ್ ಮಾಡ್ಕೊಂಡು EMIನಲ್ಲಿ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ಕೆಪಾಸಿಟಿ ಇದ್ರೂ ಮುಂದಕ್ಕೆ ಮುಂದುವರೆದಿಲ್ಲ. ಮುಂದೆ ಇರೋ ಇದಕ್ಕೆಲ್ಲ ಕಾರಣ ಇದೇನೇ ಮದುವೆ. ಆಮೇಲೆ ಇಲ್ಲಾಯ್ತು ನೋಡ್ರಿ ಪೊಸಿಷನ್ ಮನೆ. ಅದಕ್ಕೋಸ್ಕರ ಆಸೆನೇ ಬಿಟ್ಬಿಟ್ಟೆ ಗಾಡಿ ಬಗ್ಗೆ ಎಲ್ಲ. ಯಾಕಮ್ಮ ಕೊಡ್ಸಮ್ಮ ಮುಂದೆ ಬೇಡ ಅಲ್ವಾ? ಇವಾಗ ಇವರೇ ಕೊಡ್ತೀನಿ ಅಂದರು, ನಾನು ತಡ ಮಟ್ಟಕ್ಕಿಲ್ಲ, ಕೂತ್ಕೊಂಡು ಯೋಚನೆ ಮಾಡಿದೆ. ಆಗೋಯ್ತೀನಿ ಕಾಲೇಜ್ 3 ತಿಂಗಳು ಕಾಲೇಜ್ ಇರೋವರೆಗೂ, ಕಾಲೇಜ್ಗೆ ಹೋಗೋವರೆಗೂ ಜೋಶ ನಂಗೆ ಅನಿಸ್ತಾಯಿತ್ತು ತಾಣನ ಅಂತ. ಬಟ್ ಇವೆಲ್ಲ ಕೂತ್ಕೊಂಡು ಒಂದು ಕ್ಷಣ ಯೋಚನೆ ಮಾಡಿದ್ಮೇಲೆ ಬೇಡ ಅಂತ ಅನ್ಸ್ಬಿಡ್ತು. ಮುಂದೆ ನೋಡೋಣ, ಒಳ್ಳೆ ಟೈಮ್ ಬಂದರೆ ಕೆಲ್ಸಕ್ಕೆ ಹೋದ್ಮೇಲೆ ಏನಾದ್ರು ನೋಡೋಣ ಅಂದ್ಬಿಟ್ಟು ಸುಮ್ಮನಾಗೋದೆ. ಅಲ್ಲಿವರೆಗೂ ಇಷ್ಟು ಎಂಡ್ ಮಾಡ್ಕೊಂಡು ಮುಂದೆ ಕತೆ ಹೆಂಗೆ ಏನಂತ ಗೊತ್ತಿಲ್ಲ. ಏನಾರು ಆಗ್ತದೋ ಅದು ಹಂಗೆ ಸಿರೈತು ಅಂದ್ರೆ ಹಾಕೋದು, ಇಲ್ಲಾಂದರೆ ಸುಮ್ಮನಾಗೋದು. ನಮ್ಮ ಅಪ್ಪ ಹೆಂಗೆ ಹೇಳ್ತಾರೆ ಹಂಗೆ. ನಮ್ಮ ಅಪ್ಪ ಇವರು ದೇವತಾ ಮನುಷ್ಯ ಹೇಳ್ದಂಗೆ, ದೇವ್ರು ಆರ್ಡ್ರ್ ಕೊಟ್ಟಂಗೆ ಪೂಜಾರಿಗಳು ಕೇಳೋದು. ದೇವ್ರು ಹೊರ ಕೊಟ್ಟರೆ ಕೊಟ್ಟಂಗೆ, ಇಲ್ಲ ಅಂದರೆ ದೇವತೆ ಹೊರ ಕೊಟ್ಟಂಗೆ. ದೇವತೆ ದಿನ ಇಲ್ಲ ನಮ್ಮ ಮನೆಗೆ, ಎಲ್ಲ ದೇವ್ರದೇನೆ ಆದಂಗೆ ಆಗಲಿ. ಮಾದಪ್ಪನ ಜಾತ್ರೆ ಉಸಿರೇ ಇಲ್ಲ ಗಾಯ್ಸ್ ಇವತ್ತು. ನಮ್ಮ ಅಪ್ಪ ಫುಲ್ ಮೂಕ ವಿಸ್ಮಿತನ ಆಗ್ಬಿಟ್ಟದೆ. ಏನು ಅಂತ ಇಲ್ಲ. ಹೆಂಗಪ್ಪ ಹಂಗಾಗಿದೆ? ನಮ್ಮ ಅಪ್ಪ ಬೇರೆ ಯೋಚನೆ ಮಾಡ್ತದೆ ಹೆಂಗಪ್ಪ ಕತೆ ಅಂತ. ತನ್ವಿ ಅವಳು ಬಿಡು, ತಲೆ ಕಟ್ಕೊಂಬೇಡ. ತನ್ವಿ ಅವಳೆ ನಾನಿದ್ದೀನಿ ಅವಳು ಕೋತಿ ಚೇಷ್ಟೆ ಹೆಂಗೆ ಮಾಡ್ತದ ಅದು. ಬಿಡಲ್ಲ ಅಂಗಡಿಗೆ ಬರೀಲಿ. ಅವಳಿಗೆ ಹಾಕಲ್ಲ, ರುಬ್ಬಲ್ಲ ಅವಳು ಏನಾದ್ರು ತಾಂಡ ಅವಳಿಗೆ. ಅವ್ರು ಬೇಡ ಬೇಡ ಸುಮ್ ಇವಾಗ ಜಗಳ ಬಿಡ್ತಾರೆ ಅವರು. ಬಾರಾಯ್ತಾ ಕೊಡ್ತೀನಿ ನೋಡಿ. ಇವಾಗ ಮಾತಾಡ್ತಾನೆ ನೀನು ಅವಳು ಹಿಡ್ಕೊಂಡು ಹೊಡಿತಾಳೆ ನೀನು. ಚಿಕ್ಲಕ್ಕಿ ಬರೀಲಿ. ಮೊಟ್ಟೆ ಕೊಡವಲ್ಲ ನಿಂಗೆ ಸ್ಕೂಲಾಗೆ? ಮೊಟ್ಟೆ ಕೊಡಲ್ವಾ? ತಿಂತಿ ಯಾರು ಕೊಟ್ಬೋತೀಯ ನೋಡಿ. ಇವಾಗ ಈ ಕಾಲು ಮಕ್ಕಳಿಗೆ ಮೊಟ್ಟೆ ಬಾಳೆಹಣ್ಣು ಎಲ್ಲ ಕೊಡ್ತಾರೆ. ಊಟ ಉಂಟೇನೆ ತಟ್ಟೆ ತಮ್ಮ ಇರಮ್ಮ. ಅವಳಿಗೆ ತಾಯಿ ಹೋದ್ಮೇಲೆ ಟ್ರೈನಿಂಗ್ ಕೊಡೋಣ. ಇದಳು ಪಟ್ಟಂತ ಹೋಗಿ ತಟ್ಟೆ ಎಲ್ಲ ಹಾಕು. ಇಲ್ಲಿ ಓಡು ಆಸೆ ಎಲ್ಲರೂ ತಟ್ಟೆ ಹಾಕು. ಕರೆ ತಾಯಿಗೂ ನಾವು ಊಟ ಕೊಡ್ಬೇಕಂತೆ ಅಂತ. ಸುಮ್ಮನೆ ಮಾವಿಂದ ನಾನು ಹೇಳಿದ ಮಾತುಗಳು ಕೇಳ್ಬಿಟ್ಟು ಡಿಪ್ರೆಷನ್ಗೆ ಹೋಗಿದ್ರು. ಇವಾಗ ಒಂಚೂರು ಎದ್ಕೊಂಡವ್ರ ಮೇಲಕ್ಕೆ. ನಂಜಪ್ಪ ಅಲ್ಲ ಗಂಗಬರಪ್ಪ, ನೀವು ಕೂಲ್ಡಾಗಿರಿ ಗಂಗಬರಪ್ಪ, ನಾನಿದ್ದೀನಿ. ನಿಂಗೇನಲ್ಲ, ನಿನ್ಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾನಿದ್ದೀನಿ. ಸಂಬಂಧಿಕರು ಇಲ್ಲ ಅಂತ ಕಟ್ಕೊಂಡು ಹೋಗ್ಬೇಡ. ಹಣ ಆಸ್ತಿ ಬೇಡ ಗೊತ್ತು. ಅಷ್ಟಿರ್ಲಿ ನೀನು ಏನು ಯೋಚನೆ ಮಾಡಿದ್ರೆ ಗೊತ್ತು. ಮುಂದೆ ಏನಾದ್ರು ಆಗಲಿ ತಲೆ ಕಟ್ಕೊಂಬೇಡ. ನನಗಿನ್ನ 20 ವರ್ಷ. ನೀನೇನು ತಲೆ ಕಟ್ಕೊಂಡು ಹೋಗ್ಬೇಡ ಸರಿನಾ? 20 ವರ್ಷ ಕಣಪ್ಪ. ಇನ್ನು 40 ವರ್ಷ ಬದುಕ್ತೀನಿ. ನೀನು ಮಾಡೋಷ್ಟು ಮಾಡು. ಆಮೇಲೆ ನಾನು ಮಾಡೋಷ್ಟು ಹೇಳು. ನನಗೆ ಹೇಳು ಹಿಂಗೆ ಅಂತ. ನಾನಿದ್ದೀನಿ ಸರಿನಾ? ಜನವರಲ್ಲ. ಗಾಯ್ಸ್
ನಮ್ಮ ಅಪ್ಪ ಇದೆಲ್ಲ ನಡೀತಿರೋ ನೋಡಿ ಯಾವುದೋ ಎಲ್ಗೋ ಹೊರಟೋದು ಅಲ್ಲಿ ಯೋಚನೆ ಎಸ್ಟಿಮೇಟ್ ಹಾಕ್ಬಿಡೋದು ಎಲ್ಲ ಏನಪ್ಪ ಕಥೆ ಅಂತ ಹಣ ಆಸ್ತಿ ಬೇಡ ಅದಕ್ಕೆಲ್ಲ ಎದ್ರಕೊಂಡ್ರೆ ಆಗದ ನಾನೇ ಬಿಟ್ಬಿಟ್ಟು ಆಸೆಗಳನ್ನ ನಾನೇ ಬಿಟ್ಬಿಟ್ಟು ಆಸೆಗಳನ್ನ ನಿನಗೆ ಇದೆಲ್ಲ ಬಂದಿದ್ದು ನೋಡಿ ಅಂತಾರಲ್ಲ ಅಷ್ಟು ಅರ್ಥ ಮಾಡ್ಕೊಂಡನ್ನ ಸಾಯ್ತಿದ್ದೆ ಕೊಡ್ಸೋ ಗಾಡಿನ ಅಂತ ಇಷ್ಟೆಲ್ಲ ಮಾಡ್ತಿದ್ರು 2 ಲಕ್ಷ ಗಾಡಿ ತಗೊಳಕ್ಕೆ ಎದ್ರಗಂತ ಇದ್ದೀನಿ ಹೆಂಗಪ್ಪ ಕತೆ ಅಂತ ಮುಂದೆ ಯೋಚನೆ ಮಾಡಿ ನಾನಿದ್ದೀನಿ ಯೋಚನೆ ಮಾಡ್ಬೇಡ ನೀನು ಕೂಲ್ಡಾಗೆ ಊಟ ಮಾಡಿ ಮನೆಗೋ ಕೂದಲು ಬೇರೆ ಅರ್ಧ ಹೋಗವೆ ಜಾಸ್ತಿ ಯೋಚನೆ ಮಾಡಿ ಇರೋ ಕೂದಲು ಹೊಡ್ತೀನಿ ಸರಿನಾ ನಮ್ಮ ಮನೇಲಿ ನೀನೇ ಸ್ಟ್ರಾಂಗ್ ಮ್ಯಾನು ಅದಕ್ಕಂತೂ ಏನೂ ಗೊತ್ತಾಗಲ್ಲ ಹಿಂದೆ ಗೊತ್ತಾಗಲ್ಲ ಮುಂದೆ ಗೊತ್ತಾಗಲ್ಲ ಮುದ್ದೆ ತಿಂದು ಬೆಳಗ್ಗೆದಾಗ ಶಿವಂತ ಮನೆ ಕಂಬಿಟ್ರೆ ಮುಗ್ದೋಯ್ತು ಸುಮ್ಮನೆ ಬಡ ಅನ್ನೋದು ಅಷ್ಟೇ ಬಾಯಿ ಒಂದೇ ಜೀವನದ ಬಗ್ಗೆ ಗೊತ್ತಿಲ್ಲ ಹೆಂಗೆಪ್ಪ ಪ್ಲಾನು ಏನು ಮಾಡಿ ಏನಾಗ್ತದೆ ಅಂತ ಸರಿನಾ ಏನು ಯೋಚನೆ ಮಾಡ್ಬೇಡ ತಾಯಕ್ಕೂ ಮದುವೆ ಮಾಡೋಣ ಬೇಡವೋ